ಕರ್ಮುಜಿಸ್ಕೊಡಿ. Hello you guys, welcome back to my channel. Today I'm in my native. I'm here specifically for Kapu Mari Puja. Kapu Mari Puja is quite famous. If you have any of your friends surrounded by Udupi, Mangalore, they must be aware about it. I'm making this video in Kannada. This video is specifically for those people who keep on commenting on my videos by saying like, why don't you speak in Kannada, why don't you make a vlog in Kannada. ಸೊ ಕನ್ನಡದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಮದರ್ ಟಂಗ್ ಕನ್ನಡ ಅಲ್ಲ. ಆ್ಯಸ್ ಅ ಸ್ಪೆಷಲ್ ನೋಟ್ ನಾನು ತುಳು ಮಾತಾಡೋ ಹುಡುಗಿ. ಸೊ ಡೆಫಿನೆಟ್ಲಿ ಕನ್ನಡ ಮದರ್ ಟಂಗ್ ಅಲ್ಲದೆ ಇರೋದ್ರಿಂದ ಕನ್ನಡನ ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ ನನ್ನಿಂದ. ನನಗೆ ನನ್ನಮ್ಮ ಮಾಡೋ ಪಲಾವ್ ಅಂದರೆ ತುಂಬಾ ಇಷ್ಟ. ಸೊ ದಿಸ್ ಟೈಮ್ ನಾನು ಡಿಸೈಡ್ ಮಾಡಿದ್ದೆ ನಾನು ಕಲ್ತ್ಕೊಂಡೇ ಹೋಗೋದು ಈ ಸಲ ಹೋಗ್ಬೇಕಾರೆ ಅಂತ. ತುಂಬಾ ಸಿಂಪಲಾಗಿ ಮಾಡ್ತಾರೆ ಅವ್ರು ಮಾಡ್ಬೇಕಾರೆ. ಅವ್ರಿಗೆ ಅಡುಗೆ ಅಂದರೆ ಶಿ ಡಸಂಟ್ ಲೈಕ್ ಟು ಸ್ಟೇ ಇನ್ ಕಿಚನ್ ಫಾರ್ ಸೋ ಲಾಂಗ್. ಅವ್ರು ಬಂದರೆ ಕಿಚನ್ಗೆ ಒಂದು 2-3 ಐಟಮ್ಸ್ನ ಒಂದು 30 ಮಿನಿಟ್ಸಲ್ಲಿ ಫಿನಿಷ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಅಷ್ಟೊಂದು ಫಾಸ್ಟ್ ಇದ್ದಾರೆ ಕುಕ್ಕಿಂಗಲ್ಲಿ. ಸೊ ನಾನು ಕಲ್ತ್ಕೊಂಡ್ರೆ ನನಗೆ ಆಫೀಸ್ ಹೋಗ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ಕಲ್ತ್ಕೋತಾ ಇದ್ದೀನಿ. ಅವರಷ್ಟು ಎಕ್ಸ್ಪರ್ಟಾಗೆಲ್ಲ ಮಾಡೋಕ್ಕೆ ಬರಲ್ಲ, ಬಟ್ ಐ ವಿಲ್ ಡೂ ಇಟ್. ಪಲಾವ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಅಮ್ಮ ಮಾಡೋ ಪಲಾವ್ ಅಂದರೆ ತುಂಬಾ ಇಷ್ಟ. ಅದ್ರ ಜೊತೆ ಏನಾರ ಮೊಸರು ಬಜ್ಜಿ ಇದ್ದರೆ ಅಂದರೆ ವಾವ್, ಅದ್ರ ಮುಂದೆ ಯಾವ ಚಿಕನ್ ಬಿರಿಯಾನಿನೂ ಇಲ್ಲ ನನಗೆ, ಅಷ್ಟೊಂದು ಇಷ್ಟ. ನಮ್ಮಮ್ಮ ಇವಾಗಲೇ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೋತಿದ್ದಾರೆ. ಬೂತಾಯಿ ಸಾರು. ಇದನ್ನು ಬೇಗ ಮಾಡಿ ಮುಗಿಸಿದ್ರೆ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ಸೊ ಹೋಗ್ಬಿಟ್ಟು ಬರಬೇಕಾದ್ರೆ ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ಅವರೆಲ್ಲನೂ ರೆಡಿ ಮಾಡಿ ಇಡ್ತಿದ್ದಾರೆ ಇವಾಗಲೇ. ನನಗೆ ಕೆಲವೊಂದಷ್ಟು ಬ್ಲಡ್ ಚೆಕಪ್ ಮಾಡಬೇಕಿತ್ತು. ಅಂದರೆ ವಿಟಮಿನ್ B12, ವಿಟಮಿನ್ D ಮತ್ತು ಥೈರಾಯ್ಡ್ ಚೆಕಪ್ಸ್ ಎಲ್ಲ ಮಾಡಬೇಕಿತ್ತು. ಸೊ ನಾನು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಅದ್ರ ಜೊತೆಗೆ ನನಗೆ ಡೆಂಟಿಸ್ಟ್ ಅಪಾಯಿಂಟ್ಮೆಂಟು ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ರಿಪೋರ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ಇತ್ತು. ಸೊ ನಾವು ಹೊರಗಡೆ ಬಂದ್ವಿ. ಇವಾಗ ನಾವು ಎಲ್ಲಿ ಹೋಗೋದು? ನಾವು ಕರ್ಮುಜಿಸ್ ಕುಡಿಲಿಕ್ಕೆ. ನಮ್ಮ ಹತ್ರ ಇನ್ನೂ 1 hour ಉಳಿದಿತ್ತು ರಿಪೋರ್ಟ್ ಬರೋಕ್ಕೆ. ಸೊ ನಾವೇನು ಮಾಡಿದ್ವಿ ಅಂದರೆ ಮೆಕ್ಡೊನಾಲ್ಡ್ಸ್ ಬಂದು ಏನಾದರೂ ಲೈಟಾಗಿ ತಿನ್ನೋಣ. ಬಿಕಾಸ್ ಅಮ್ಮ ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ ಲಂಚು. ಅಮ್ಮ ವಾಸ್ ನಾಟ್ ಅಟ್ ಆಲ್ ರೆಡಿ ಟು ಹ್ಯಾವ್ ಸಮಥಿಂಗ್ ಔಟ್. ಬಿಕಾಸ್ ನಾನು ಮಾಡಿಟ್ಟಿದ್ದೀನಿ. ಸೊ ರಿಟರ್ನ್ ಹೋಗ್ಬಿಟ್ಟು ತಿನ್ಬೇಕಂದ್ರೆ ಓಕೆ ಅಮ್ಮ ಏನಾದರೂ ಲೈಟಾಗಿ ತಿನ್ನೋಣ ಅಂತ, ಸೊ ದಟ್ ವಿ ಕ್ಯಾನ್ ಸ್ಪೆಂಡ್ ಅವರ್ ಟೈಮ್ ಔಟ್ಸೈಡ್ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲೇ ಬರ್ಗರ್ ತೊಗೊಂಡು ಸಾಫ್ಟಿ ತೊಗೊಂಡ್ಬಿಟ್ಟು 1 hour ಸ್ಪೆಂಡ್.
ರಿಟರ್ನ್ ಬಂದುಬಿಟ್ಟು ಆಬ್ವಿಯಸ್ಲಿ ಊಟ ಮಾಡಲೇಬೇಕು. ಏನು ಬರ್ಗರ್ ತಿಂದರು ಏನು ತಿಂದ್ರು ಮನೆಗೆ ಬಂದುಬಿಟ್ಟು ಊಟ ಮಾಡದೆ ಹೋದರೆ ಅದರಲ್ಲಿ ಆಪ್ಷನ್ನೇ ಇಲ್ಲ. ಆ ಥರದ್ದು ಆಪ್ಷನ್ ಕೂಡ ಇಲ್ಲ ಮನೇಲಿ ಇರ್ಬೇಕಾದ್ರೆ. ಹೊರಗಡೆ ಊಟ ಮಾಡಿದ್ದೀನಿ ಐ ಕಾಂಟ್ ಈಟ್ ನೋ ಆ ಥರದ್ದೆಲ್ಲ ಆಪ್ಷನ್ಸ್ ಇರಲ್ಲ. ಸೊ ಬೂತಾಯಿ ಸಾರು ಜೊತೆ ಬ್ರೌನ್ ರೈಸ್ನ ಚೆನ್ನಾಗಿ ತಿಂದೆ. ನೀವು ನೋಡ್ಬೋದು ನಾನು ಒಂದು ಶೇಡ್ ಡಾರ್ಕ್ ಆಗೋಗಿದ್ದೀನಿ ಬಿಕಾಸ್ ತುಂಬಾ ಬಿಸಿಲಿದೆ ಇಲ್ಲಿ. ಈವ್ನಿಂಗ್ ಅಷ್ಟೊತ್ತರಲ್ಲಿ ನಮ್ಮ ಜಾತ್ರೆ ಶುರುವಾಯಿತು. ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿನ ಸ್ಟ್ರೀಟ್ ಫುಡ್ ತಿಂದ್ಕೊಂಡು ಆರಾಮಾಗಿ ಜಾತ್ರೆ ಎಂಜಾಯ್ ಮಾಡ್ಕೊಂಡು ಬರೋದ್ರಲ್ಲಿರೋ ಖುಷಿನೇ ಬೇರೆ. ಕಾಪು ಮಾರಿಪೂಜೆ ಜಾತ್ರೆ ಮುಗೀತು. ಇವಾಗ ಮಾರಿಪೂಜೆದು ನೆಕ್ಸ್ಟ್ ದಿವಸ ನಾವು ದೇವಸ್ಥಾನದಲ್ಲಿ ಬಲಿ ಕೊಟ್ಟಿರೋ ಕೋಳಿಯಿಂದ ನಾವು ಕೋಳಿಯದ್ದು ಐಟಮ್ಸ್ ಮಾಡಿಕೊಂಡು ಊಟ ಮಾಡೋದು ಸಂಪ್ರದಾಯ ಇದೆ. ಇದಕ್ಕೆ ನಾವು ಕೋಳಿ ಸುಕ್ಕ ಅಂತ ಹೇಳ್ತೀವಿ. ಚಿಕನ್ ಡ್ರೈ ಅಂತ ನೀವೇನು ಹೇಳ್ತೀರೋ ಅದಕ್ಕೆ ಇಲ್ಲಿ ಮಂಗಳೂರು ಕಡೆ ಚಿಕನ್ ಸುಕ್ಕ ಅಂತ ಹೇಳ್ತೀವಿ. ಇದಕ್ಕೆ ಕೊಕೊನಟ್ ಫ್ರೈ ಮಾಡಿರೋ ಕೊಕೊನಟ್ನ ಹಾಕಿಬಿಟ್ಟು ನಾವು ಮಾಡೋದು. ಏನೇ ಸ್ವಲ್ಪ ಚಿಕನ್ನ ಕಬಾಬ್ಗೆ ಅಂತ ಇಟ್ಟಿದ್ರು, ನಾನು ಅದನ್ನು ಬೆಳ್ಳುಳ್ಳಿ ಕಬಾಬ್ ಮಾಡಿದೆ. ನನಗಂತೂ ಬೆಳ್ಳುಳ್ಳಿ ಕಬಾಬ್ ತುಂಬಾ ಇಷ್ಟ. ಇವಾಗ ಬೆಳ್ಳುಳ್ಳಿ ಕಬಾಬ್ ಸೊ ಇದು ಇವತ್ತಿನ ವಿಡಿಯೋ. ನನಗಂತೂ ತುಂಬ ಖುಷಿ ಆಯಿತು ನಮ್ಮ ಕಲ್ಚರ್ನ ನಮ್ಮ ಟ್ರೆಡಿಷನ್ನ ನಿಮಗೆ ತೋರಿಸಿದ್ದಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ ಗೈಸ್. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬೈ.